ಸಂತ್ರಸ್ತೆಯ ಜೊತೆಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಅಂದರೆ ವಿಚ್ಛೇದಿತ ಮಹಿಳೆಯೊಬ್ಬರನ್ನ ಮದುವೆ ಆಗ್ತೇನೆ ಅಂತ ಹೇಳಿ ಪ್ರೀತಿಸಿ ಮದುವೆ ಹಾಕಿ 3 ತಿಂಗಳ ನಂತರ ಮಂಜುನಾಥ್ ಎಂಬಾತ ತನ್ನ ವರಸೆಯನ್ನು ಬದಲಾಯಿಸಿ ಅವರಿಗೆ ಲೈಂಗಿಕ ಮಾನಸಿಕ ಕಿರುಕುಳ ಕೊಟ್ಟಿರುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತೆ ಕೂಡ ಒಂದು FIR ದಾಖಲು ಮಾಡಿದ್ದಾರೆ. ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಸ್ವತಃ ಸಂತ್ರಸ್ತೆ ಮೇಘಶ್ರೀ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ, ಏನಾಯಿತು ಅಂತ ಅವರಿಂದನೇ ಕೇಳ್ಕೊಳ್ತಾ ಹೋಗ್ತೀನಿ. ಮೇಡಮ್, ಈಗ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು. ಈ ಮಂಜುನಾಥ್ ಹೇಗೆ ಪರಿಚಯ ಆದರು? ಈ ಮುಂಚೆ ನಿಮ್ಮ ಜೀವನ ಹೇಗಿತ್ತು ಅಂತ? ಸರ್, ನಾನು ಬಂದು 2021ಗೆ ಟೆಕ್ ಮಹಿಂದ್ರಾದಲ್ಲಿ ಜಾಯ್ನ್ ಆದೆ HR ಆಗಿ. ನಾನು ಜಾಯ್ನ್ ಆಗೋಕ್ಕಿಂತ ಮುಂಚೆನೇ ನಾನು ಒಂದು ಕಂಪ್ನಿಲಿ ವರ್ಕ್ ಮಾಡ್ತಿದ್ದಾಗ ಇವನು ಇಂಟರ್ವ್ಯೂಗೋಸ್ಕರ ಒಂದು ಕಾಲ್ ಮಾಡಿದ್ದ. ಅಲ್ಲಿ ಕಾಲ್ ಮಾಡಿದಾಗ ಏನಂತ ಅಲ್ಲಿ ರಿಜೆಕ್ಟ್ ಆಗಿದ್ದ ಇಂಟರ್ವ್ಯೂಲ್ಲಿ. ಸೊ ನಾನೇನು ಮಾಡಿದೆ, ಬಿಡು ನಮ್ಮ ಗೊತ್ತಿರೋ ಕನ್ನಡಿಗರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಫಸ್ಟ್ ನಾನು ಟೆಕ್ ಮನೆಗೆ ಅವನ್ನೇ ಜಾಯ್ನ್ ಮಾಡಿಸಿ ಅದಾದಮೇಲೆ ನಾನು ಜಾಯ್ನ್ ಆದೆ. ಯಾಕೆ ನೋಟಿಸ್ ಪೀರಿಯಡ್ ಸ್ವಲ್ಪ ಇಶ್ಯೂ ಇತ್ತು ನಂದು ಅಂತ. ಅವ್ನು ಜಾಯ್ನ್ ಆದಮೇಲೆ ಅಲ್ಲಿಂದ ಪರಿಚಯ ಆಗಿದ್ದು. ಅಲ್ಲಿವರೆಗೂ ಅವನ ಪರಿಚಯ ಯಾವುದೂ ಗೊತ್ತೇ ಇರಲಿಲ್ಲ. ಅವ್ನು ಯಾವುದೋ ಟೀಮಲ್ಲಿ ವರ್ಕ್ ಮಾಡ್ತಿದ್ದ, ನಾನು ಯಾವುದೋ ಟೀಮಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದ ನಂತರ ನಂದು ಫಸ್ಟ್ ಮದುವೆ ಆಗಿತ್ತಲ್ಲ, ಅದು ಡೈವರ್ಸ್ 2021-22 ಆಗಿದ್ದು ನಂದು. ಅದಾದಮೇಲೆ ಅವನು ಹೇಳಿದ್ದೆ, ನೋಡು ಮಂಜು, ಈ ಥರ ನಂದು ಡೈವರ್ಸ್ ಆಯಿತು ಇಲ್ಲ ಅಂತ. ಅವಾಗ ಒಂದು ಸತಿ ಹೇಳಿದ್ದೆ, ಏನಕ್ಕೆ ಮೇಘ. ಒಂದು ಸತಿ ಅವನು ಇಂಡೈರೆಕ್ಟಾಗಿ ನನಗೆ ಲವ್ ಪ್ರಪೋಸಲ್ ಕೇಳಿದ್ದ. ಬಟ್ ನಾನು ಹೇಳಿದೆ, ನೋಡಪ್ಪ, ನಾನು ಆಲ್ರೆಡಿ ಲೈಫಲ್ಲಿ ಹೋಗ್ಬಿಟ್ಟಿದೆ, ನನ್ನ ಜೀವನ ಆಲ್ರೆಡಿ ಡೈವರ್ಸ್ ಆಗಿರೋದು. ಸೊ ನಾನು ಯಾವುದಕ್ಕೂ ನಾನು ತಗೊಳಲ್ಲ ಫರ್ದರ್. ಆ್ಯಕ್ಚುಲಿ ಯಾಕಂದರೆ ಚಿಕ್ಕಬಳ್ಳಾಪುರ ಹುಡುಗನೇ ಅವನು ಮೂಲತಃ ಬಂದು ಚಿಕ್ಕಬಳ್ಳಾಪುರದವನು, ಓಕೆನಾ. ಅವ್ರ ತಂದೆ ಬಂದು ಮೂಲತಃ ಬಂದು ಅವ್ರು ಚಿಕ್ಕಬಳ್ಳಾಪುರ ಮುದ್ದೇನಹಳ್ಳಿ. ಅವರ ತಂದೆ ಅವ್ರು ರಿಟೈರ್ಡ್ ಟೀಚರು. ಅವ್ರ ಮಮ್ಮಿ ಬಂದು ಮುಳಬಾಗ್ಲಿಂದ ಬಂದಿರೋದು. ಅವ್ರ ಮಮ್ಮಿ ಅವರಮ್ಮ ಬಂದು ಹೌಸ್ ವೈಫು. ಆ ಟೈಮಲ್ಲೂ ಒಂದು ಸತಿ ಮಾತಾಡ್ಸಿದ್ದಾರೆ ಅಪ್ಪ ಅಮ್ಮನ ನನ್ನೆಲ್ಲ. ನಾನು ಹೇಳಿದೆ, ಆಂಟಿ ಅಂಕಲ್, ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕೆಂದರೆ ನಾನು ಆಲ್ರೆಡಿ ಡೈವರ್ಸ್ ಆಗಿದೆ, ನನಗೆ ಫರ್ದರ್ ತೊಗೊಳಕ್ಕೆ ನಂಗೆ ರೆಡಿ ಇಲ್ಲ. ಯಾಕಂದರೆ ಇವನಿನ್ನ ಫ್ರೆಶ್ ಆಗಿ ಇವಾಗ ಫಸ್ಟ್ನೇ ಮದುವೆ ಆಗ್ತಿರೋನ್ನ, ನಾನು ಒಬ್ಬ ಡೈವರ್ಸ್ ಆಗಿರೋಳು ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಿದ್ದೆ. ಅವ್ರು ಅಲ್ಲಿಗೆ ಬಿಟ್ಬಿಟ್ಟಿದ್ರು ಸರಿ ಅಂತ. ಅವನೇನು ಮಾಡ್ದ, ಸರಿ ಅಂತ ಸುಮ್ಮನಾಗಿ. ಆಮೇಲೆ ಏನಾಯಿತು, ನಂದು 2 ಇಯರ್ಸ್ ಆದಮೇಲೆ ನಾನೊಂದು ಮ್ಯಾಟ್ರಿಮೋನಿಯಲ್ಲಿ ಪ್ರೊಫೈಲ್ ಹಾಕಿದ್ದೆ. ಸರಿ ಫರ್ದರ್ ನೋಡಲಿ ಅಮ್ಮ, ಇಷ್ಟೇ ವರ್ಷಗಳಿಂದ ಹೆಂಗೆ ಒಬ್ಬಳೇ ಇಡ್ತೀಯ ಅಂತೆಲ್ಲ ಅಂದಾಗ ಸರಿ ಆಯಿತು. ಫರ್ದರ್ ಮಾಡಿದಾಗ ಒಬ್ಬ ಸೆಕೆಂಡ್ ಮ್ಯಾರೇಜ್ ಆದೆ. ನಾನು ಫಸ್ಟ್ ಮ್ಯಾರೇಜ್ ಆದಾಗಲೂ ಕೂಡ ವಿತ್ ಡಾಕ್ಯುಮೆಂಟ್ಸ್ ನಾನು ತೊಗೊಂಡಿದ್ದೀನಿ. ಯಾವುದು ನಾನು ಸುಳ್ಳು ಹೇಳಿ ದುಡ್ಡು ಏನೋ ತೊಗೊಂಬಿಟ್ಟು ಅವನ ಹತ್ರ ಅಂದ್ಬಿಟ್ಟು ಇಲ್ಲ. ನಾವು 18 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ಕೊಂಡಿದ್ವಿ ಫಸ್ಟ್ ಮದುವೆಯಲ್ಲಿ. ಅದರಲ್ಲಿ ನಮಗೆ 3 ವರ್ಷ ಫೈಟ್ ಕೊಟ್ಟಿರೋದು. ಇದು ವಿಚ್ಛೇದನ ತೊಗೊಳ್ಬೇಕು ಡೈವರ್ಸಿಗೆ. ಅದು ನಮಗೆ ಗೊತ್ತು ಕಷ್ಟ, ಎಷ್ಟು ಕಷ್ಟ ಇದೆ ಅವನ ಹತ್ರ ಫೈಟ್ ಕೊಟ್ಟು ನಾವು ಆಚೆ ಬರೋ ಅಷ್ಟಿಗೆ. ಆದರೆ ಅವನು ಅಂತ ಬಂದು ಇದಾದ ಪ್ರೂವ್ ಆದಾಗ ಮತ್ತು ಅವರು ಡೌರಿ ಹರಾಸ್ಮೆಂಟ್ ತುಂಬ ಮಾಡೋರು ಮನೆಯಲ್ಲಿ. ಏನೇನೋ ತುಂಬ ರಿಚ್ ಆಗಿದ್ರು ಮಲ್ಲೇಶ್ವರಮಲ್ಲಿ ಅವರು. ಅವ್ರೇನು ಮಾಡೋರು ಅಂದರೆ, ನೀವು ಈ ಥರ ದುಡ್ಡು ತರಬೇಕು, ಆ ಥರ ಗೋಲ್ಡ್ ತರಬೇಕು ಅಂತ ಎಷ್ಟೋ ಜನ ಗೊತ್ತು ಈ ವಿಚಾರ ನಮ್ಮದೆಲ್ಲ ಆಗಿರೋದು. ಅದು ಅಲ್ಲಿಗೆ ಕ್ಲೋಸ್ ಆಯಿತು. ಸೆಕೆಂಡೇ ಮ್ಯಾರೇಜ್ ಆದಾಗ ಅವನು ಕೂಡ ಡೈವರ್ಸ್ ಆಗಿರೋ ಹುಡುಗನೇ ನಾನು ಮದುವೆ ಆಗಿದ್ದು. ಅವನು ಎಂತಿ ಸತ್ತೋಗಿದ್ದ ಅಂತ ಹೇಳಿದ. ಡೈವರ್ಸ್ ಆದ್ವಿ. ಅದಾದ ನಂತರ ಮಂಜುಗೂ ಗೊತ್ತಿತ್ತು ನಾನು ನಾಗರಾಜನನ್ನ ಮದುವೆ ಆಗ್ತಿದ್ದೀನಿ ಅಂತ. ಆ ಮದುವೆ ಆಗಿ ಅವನ ಜೊತೆ ಹೇಗೋ ಸಂಸಾರ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದೆ. ಯಾವಾಗ ಒಂದು 3-4 ದಿನ ಇವನಲ್ಲೂ ಬಂದು ಏನು ಮಾಡ್ದ ಅಂದರೆ ದೊಡ್ಡ ಕಿರಿಕ್ ಮಾಡ್ದ ಅವ್ನು ನಾಗರಾಜನವನಿಗೆ. ಅವನಿಗೆ ಸುಳ್ಳು ಪಳ್ಳು ಹೇಳ್ಕೊಡೋದು. ನೀನೇನೋ ಅವಳ ಜೊತೆ ನಾನು ಲವ್ ಮಾಡ್ತಾಯಿದ್ದೀನಿ ಇಷ್ಟು ವರ್ಷದಿಂದ, ನೀನು ಹೆಂಗೆ ಮದುವೆ ಆದೆ, ನೀನು ಹಾಗೆ ಹೇಗೆ ನನ್ನ ಹತ್ರಕ್ಕೆ ಬಂದುಬಿಟ್ಟು ಅವ್ನು ಆಲ್ರೆಡಿ ಬೇರೆ ಹುಡುಗಿರ ಜೊತೆ ದುಡ್ಡು ಕೊಟ್ಟೋಗಿ ಮಲ್ಕೊತಾನೆ, ಎಂಜಾಯ್ ಮಾಡ್ತಾನೋ, ಸರಿಗಿಲ್ಲ, ಒಬ್ಬವನು ದೊಡ್ಡ ರೇಪಿಸ್ಟ್ ಥರ, ಅವನು ಸರಿಗಿಲ್ಲ ಅಂತ. ಈ ಥರ ಮೈಂಡ್ಗಳಿಗೆ ಅವನು ನಮಗಿಬ್ರಿಗೂ ಫ್ಲ್ಯಾಶಸ್ ಆಗ್ಬಿಟ್ಟು ಅವನೇನು ಮಾಡ್ದ, ನಾಗರಾಜು ಬಿಲ್ಕುಲ್ ನನಗೆ ಬೇಡ, ನೀನು ಜಾಬ್ಗೆ ಹೋಗ್ಬಿಡ್ದು, ನೀನು ಹಾಗೆ ಹೀಗೆ ಅಂತ ದೊಡ್ಡ ಜಗಳ ಮಾಡ್ದ. ನೋಡಪ್ಪ, ನಾನು ಜಾಬ್ ಅಂತೂ ಬಿಡಲ್ಲ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಯಾಕಂದ್ರೆ ನಾನು ಬದುಕ್ತಿರೋದು ದುಡ್ಡು ಸ್ಯಾಲ್ರಿ ಮೇಲೆ ನಾನು ಡಿಪೆಂಡ್ ಆಗಿದ್ದು. ಬಿಟ್ಟರೆ ಯಾರಪ್ಪನ ಆಸ್ತಿಯಿಂದನೋ ಇನ್ನೊಬ್ಬ ಬಂದು ನೋಡ್ಕೊತಾನೆ ಅಂತ ನಾನು ಬದುಕ್ತಿಲ್ಲ. 5-6 ವರ್ಷದಿಂದ ನಾನು ಸ್ಯಾಲ್ರಿಯಲ್ಲೇ ಬದುಕೊಂಡು ನಾನು ಜೀವನ ಮಾಡ್ತಾಯಿದ್ದೀನಿ. ಅಂಥದ್ರಲ್ಲಿ ಅವ್ನಿಗೂ ಹೋಗಿ ಜಗಳ ಮಾಡಿಸ್ತಾ, ಅವನು ಬಂದು ಒಂದೇ ವಾರದಲ್ಲಿ ಡೈವರ್ಸ್ ನೋಟಿಸ್ ಕಳಿಸ್ತಾ, ಅದು ಬಂದು 3 ತಿಂಗಳಲ್ಲಿ ಅವ್ನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ತೊಗೊಂಡ. ನನ್ನ ಡಾಕ್ಯುಮೆಂಟ್ಸ್ ಇದಾಗಿತ್ತು ಸಂತ್ರಸ್ತೆಯ ಮಾತು. ಅವ್ರು ಹೇಳುವಂಥದ್ದು, ನನಗೆ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೂ ಕೂಡ, ನಾನು ಡಿವೋರ್ಸ್ ಅಂತ ಗೊತ್ತಾದ್ರೂ ಕೂಡ ಮದುವೆ ಆಗಿ ಅದಾದ ಮೇಲೆ ತುಂಬ ಹರಾಸ್ಮೆಂಟ್ ಮಾಡ್ತಾ ಇರುವಂಥದ್ದು, ನನ್ನ ಮರ್ಯಾದೆ ಹೋಗಿದೆ, ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನೋ ಒಂದು ಮಾತುಗಳನ್ನು ಸಂತ್ರಸ್ತೆ ಮೇಘಶ್ರೀ ಅವರು ಹೇಳಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ವಿಶ್ವನಾಥ್ ಎನ್ ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.